ರಾಯಚೂರು ಜಿಲ್ಲೆಯಾದ್ಯಂತ ಜೋಳ ಕಟಾವು ಪ್ರಾರಂಭವಾಗಿ 1 ತಿಂಗಳಾಗಿದ್ದು, ಈ ಕೂಡಲೇ ಸರ್ಕಾರ ಜೋಳ ಖರೀದಿ ಕೇಂದ್ರ ಆರಂಭಿಸಬೇಕು. ಸರ್ಕಾರ 10 ಕ್ವಿಂಟಲ್ ಖರೀದಿ ನಿಗದಿಪಡಿಸಿದ್ದು 20 ಕ್ವಿಂಟಲ್ ಹೆಚ್ಚಿಸಬೇಕೆಂದು ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಮೀನ್ ಪಾಷಾ ದಿದ್ದಗಿ, ತಾಲೂಕಾ ಸಂಚಾಲಕ ಹುಲಗಪ್ಪ ಡಿಎಸ್ಎಸ್ ಸರ್ಕಾರಕ್ಕೆ ಒತ್ತಾಯಿಸಿ ಮಾತನಾಡಿದ್ದು ಹೀಗೆ. ಮಾನ್ಯ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಬೆಂಗಳೂರಿವರಿಗೆ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ವಿಷಯ ಜೋಳ ಖರೀದಿ ಕೇಂದ್ರದಲ್ಲಿ ಅರ್ಧದಷ್ಟು ಕಡಿಮೆ ಮಾಡಿರುವ ಬಗ್ಗೆ ಮತ್ತು ಭತ್ತ ಖರೀದಿ 5-6 ವರ್ಷ ಆದರೂ ಖರೀದಿ ಕೇಂದ್ರ ತೆಗೆದ ಮಾನ್ಯರೇ ಮೇಲ್ಕಾಣಿಸಿದ ವಿಚಾರಕ್ಕೆ 23-24 ಸಾಲಿನಲ್ಲಿ 1 ಎಕರೆಗೆ 20 ಕ್ವಿಂಟಲ್ ಜೋಳ ಖರೀದಿ ಮಾಡಿತ್ತು. ಈಗ 24-25 ಸಾಲಿನಲ್ಲಿ ಎಕರೆಗೆ 10 ಕ್ವಿಂಟಲ್ ಖರೀದಿ ಮಾಡಲು ಆದೇಶ ಕೊಟ್ಟಿದ್ದೀರಿ. ಇದು ಖಂಡನೀಯ. 24-25 ಸಾಲಿನಲ್ಲಿ ಎಕರೆಗೆ 20 ಕ್ವಿಂಟಲ್ ಖರೀದಿ ಮಾಡಬೇಕು ಎಂದು ರೈತರು ವಿಚರಿಸುತ್ತದೆ. ಈ ವರ್ಷ ಜೋಳ ಬೆಳೆಯಲು ಬಹಳಷ್ಟು ಖರ್ಚು ಮಾಡಿದ್ದೇವೆ. ಹೋದ ವರ್ಷ ಬೆಳೆ ಮೇಲೆ ಆಗಿದ್ದು ಹೋದ ವರ್ಷ 20 ಕ್ವಿಂಟಲ್ ಘೋಷಣೆ ಮಾಡಿತ್ತು. ಈ ವರ್ಷ ರೈತರಿಗೆ ಯಥೇಚ್ಛವಾಗಿ ಬೆಳೆ ಬಂದಿದೆ. ತಾವುಗಳು ಈಗ 10 ಕ್ವಿಂಟಲ್ ಮಾಡಿದ್ರು ರೈತರ ದ್ರೋಹ. ಅದೇ ರೀತಿ ಸ್ವಂತ ಖರೀದಿ ಮಾಡಲು ಪ್ರತಿ 4-6 ವರ್ಷದಿಂದ ಖರೀದಿ ಮಾಡುತ್ತೇವೆ ಅಂತ ಸುಳ್ಳು ಹೇಳುತ್ತಾ ಹೊಂಟಿದ್ದೀರಿ. ಇದು ಖಂಡನೀಯ. ಇದುವರೆಗೂ ಭತ್ತ ಖರೀದಿ ಕೇಂದ್ರ ತಾವುಗಳು ಈ ದೇಶದಲ್ಲಿ ಅನ್ನದಾತ ಅನ್ಕೊಂತ ಹೊಂಟಿದ್ದೀವಿ. ಸ್ವಾಮಿ, ಹೋದ ವರ್ಷ ಇದೇ ಸರ್ಕಾರ ಒಬ್ಬ ರೈತನ 1 ಎಕರೆಗೆ 20 ಕ್ವಿಂಟಲ್ ಖರೀದಿ ಮಾಡಿತ್ತು. ಇವತ್ತು 10 ಕ್ವಿಂಟಲ್ ಖರೀದಿ ಮಾಡ್ತಾರ. ಹೋದ ವರ್ಷ ಇರ್ತಕ್ಕಂಥ ಬೆಳೆ ಅಷ್ಟೇ ಈ ವರ್ಷ ಅತಿ ಹೆಚ್ಚಾಗಿ ಬೆಳೀತಕ್ಕಂಥ ವ್ಯವಸ್ಥೆ ಐತಿ. ಈ ಕ್ಲೈಮೇಟು, ಈ ವಾತಾವರಣದಲ್ಲಿ ಜೋಳ ಚೆನ್ನಾಗಿ ಬೆಳೆದ್ಬಿಟ್ಟಿದ್ದಾರೆ ರೈತರು. ಇವತ್ತು 10 ಕ್ವಿಂಟಲ್ ಸರ್ಕಾರ ಖರೀದಿ ಮಾಡಿದ್ರೆ ಇನ್ನು ಉಳಿದಂತ ಜೋಳವನ್ನ ಎಲ್ಲಿ ಹೋಗಿ ಮಾರ್ಬೇಕು ರೈತರು? APMC ಮಾರ್ಕೆಟಿಗೆ ತಗೊಂಡ್ಬಂದ್ರೆ ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ. 15,000-1600 ಕೇಳತಕ್ಕಂಥ ವ್ಯವಸ್ಥೆ ಈ ನಮ್ಮ ಸಿಂಧನೂರು APMCಯಲ್ಲಿ ನಡೆಯುತ್ತೆ. ಸ್ವಾಮಿ, ನಿನ್ನೆ ಒಂದು ಉದಾಹರಣೆ ಹೇಳ್ತೀನಿ ನಾನು. ನಂದೇ ತೊಗರೆ 4 ಕ್ವಿಂಟಲ್ ಅಕ್ಕಿ ಬಂದಿದ್ದೆ APMCಗೆ. ಅಮರೇಶ್ವರ್ ಟ್ರೇಡರ್ಸ್ ಅನ್ನೋ ಒಬ್ಬ ದಲ್ಲಾಳಿ ಖರೀದಿ ಮಾಡಿ 9,200 ಖರೀದಿ ಮಾಡಿ ಕಸ ಕಟ್ಟಿ ಬೇಳೆ ವಿತೌಟ್ ಖರೀದಿ ಮಾಡಿ ಅದರಲ್ಲಿ ಒಂದು ಮಾತ್ರ ಜಲಿಡಿ ಹಾಕ್ತಾನಂತೆ. ಉಳಿದುವೆಲ್ಲ ಹಂಗಾಕ್ಕೊಂಡ್ಬಿಡ್ತಾನ. ಆ 50 ಕೆಜಿಯಲ್ಲಿ ಎಷ್ಟು ವೇಸ್ಟ್ ಬರುತ್ತಾ ಅದನ್ನ ಎಲ್ಲ ಕಂಬಿಡ್ತೀನಿ ಅಂತ ಹೇಳಿ ವಾದ ಮಾಡ್ತಕ್ಕಂಥ ಇವತ್ತು ವರ್ತಕರು ಸಿಂಧನೂರಿನಲ್ಲಿ ಅತಿ ಹೆಚ್ಚಾಗಿಬಿಟ್ಟಾರ. ವರ್ತಕರನ್ನ ಕಡಿಮೆ ಆಗ್ತಕ್ಕಂಥ ಕೆಲಸ ಇವತ್ತು ಸರ್ಕಾರ ಮಾಡ್ಬೇಕಾಗ್ಯದ. ವರ್ತಕರೇ ಇವತ್ತು ಸರ್ಕಾರ ಒಂದು ಕಡೆ ರೈತನ ಗೋಣು ಮುರಿದ್ರ, ಇನ್ನೊಂದು ಕಡೆ ಈ ವರ್ತಕರು ಮುರಿತಾ ಇದ್ದಾರೆ ಇವತ್ತು ಸಿಂಧನೂರಿನಲ್ಲಿ. ಇದನ್ನ ಕೇಳಿದ್ರೆ ಜೀವ ಭತ್ತ ತಗೊಂಡು ಜೋಳ ತಗೊಂಡು APMC ಬಂದ್ರೆ ಗದಗದ ನಡೀತಕ್ಕಂಥ ವ್ಯವಸ್ಥೆ ಇವತ್ತು ರೈತರಲ್ಲಿ ಆಗೈತಿ. ಯಾಕಂದ್ರೆ ಅವನು ಬೆಳೆದಂತ ಬೆಳೆಗೆ ಬೆಲೆನೇ ಇಲ್ಲ. ಒಬ್ಬನ 2,000 ಕೇಳಿದ್ರ ಒಬ್ಬನ. ನಮ್ಮ ಜೋಳ ಖರೀದಿ ಕೇಂದ್ರದಲ್ಲಿ ಸಂಪೂರ್ಣವಾಗಿ ಈ ಸರ್ಕಾರ ನಮಗೆ ಬಹಳಷ್ಟು ಮೋಸ ಮಾಡಿದೆ. 2023-24 ಸಾಲಿನಲ್ಲಿ ಈ ಸರ್ಕಾರ 21 ಎಕರೆಗೆ 20 ಕ್ವಿಂಟಲ್ ಖರೀದಿ ಮಾಡ್ತು. 2024-25 ಸಾಲಿನಲ್ಲಿ ಈ ಸರ್ಕಾರ 10 ಕ್ವಿಂಟಲ್ ಕಡಿಮೆ ಮಾಡಿದೆ. ಇದು ಸಂಪೂರ್ಣವಾಗಿ ರೈತರು ನಾವು ಖಂಡಿಸ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ವರ್ಷದಿಂದ ವರ್ಷ ಖರ್ಚು ಹೆಚ್ಚಿಗೆ ಆಗುತ್ತೋ ಕಡಿಮೆ ಆಗುತ್ತೋ ಈ ಸರ್ಕಾರಗಳಿಗೆ ಅಷ್ಟಾದ್ರೂ ಜ್ಞಾನ ಬೇಡವಾ? ಈ ಸರ್ಕಾರಕ್ಕೆ ಅದಕ್ಕಾಗಿ ನಾವು ರೈತರು ಶಾಂತಿಯಿಂದ ಬಂದು ಒಂದು ಮನವಿ ಕೊಡ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ನಾವು ರೈತರು ಸಂಪೂರ್ಣವಾಗಿ ತಾಲೂಕಾದ್ಯಂತ ಜಿಲ್ಲಾ ವ್ಯಾಪಿ ಮತ್ತು ರಾಜ್ಯ ವ್ಯಾಪಿ, ಈಗ ತಕ್ಷಣವಾಗಿ ನಾವು ತಾಲೂಕಾ ವ್ಯಾಪ್ತಿ ರಸ್ತೆ ತಡೆಯನ್ನು ಅಂದ್ಕೊಳ್ತಾ ಇದ್ದೀವಿ. ಮೊದಲನೇದಾಗಿ ನಮ್ಮ ಬೆಳಗಾನೂರು ಕೋತ್ನಾಳ ಕ್ರಾಸ್ನಲ್ಲಿ, ಎರಡನೇದಾಗಿ ಕುಣಿಟಗಿ ಕ್ರಾಸ್ನಲ್ಲಿ, ಮೂರನೇದಾಗಿ ದಡೇಸುಗುರು ಕ್ರಾಸ್ಗೆ, ನಾಲ್ಕನೇದಾಗಿ ಶ್ರೀಪುರಂ ಜಂಕ್ಷನ್,
ಐದನೇದಾಗಿ ಸಿಂಧನೂರು ಬಂದು ಕೊಡ್ತಾ ಇದೀವಿ. ಅರಿಗಿನ ಮರದಲ್ಲೂ ಮಾಡ್ತೀವಿ. ಲಾಸ್ಟಿಗಾಗಿ ಸಿಂಧನೂರು ಬಂದು ಕೊಡುವಂತ ಕಾರ್ಯಕ್ರಮ ನಾವು ಮಾಡ್ತೀವಿ. ಇವರು ಮಾಡದೇ ಇದ್ರೆ ನಾವೇನು ತನಿಖೆಯನ್ನು ಮಾಡಿದ್ರೆ ನಮ್ಗೆ ಸಂತೋಷ, ನಮ್ಮ ಮನೆಯಾಗ ಇರ್ತೀವಿ, ನಮ್ಮ ಬದುಕಿನ ಜೊತೆ. ಇವತ್ತು ಈ ಸರ್ಕಾರ ತಾರತಮ್ಯ ಯಾಕೆ ಮಾಡಿದೆ? ಈ ಸರ್ಕಾರಗಳು ರೈತರ ಕಷ್ಟ ನಷ್ಟಗಳು ಗೊತ್ತಿಲ್ವೇ? ರೈತರ ಬಗ್ಗೆ ಇವರಿಗೆ ಕಾಜಿ ಸುಮ್ಮನೆ ಮೊಸಳು ಕಣ್ಣೀರು ಹಾಕ್ತಾರ? ಇದೇ ಭತ್ತ ಖರೀದಿ ಕೇಂದ್ರ ಪ್ರಾರಂಭ ಮಾಡಲೇಬೇಕು. ಭತ್ತ ಖರೀದಿ ಕೇಂದ್ರ ಮಾಡುತ್ತೇವೆ ಎಂದು ಸುಳ್ಳು ಹೇಳಿದ ಸರ್ಕಾರಕ್ಕೆ, ಭತ್ತ ಖರೀದಿ ಕೇಂದ್ರ ಮಾಡುತ್ತೇವೆ ಎಂದು ಸುಳ್ಳು ಹೇಳಿದ ಸರ್ಕಾರಕ್ಕೆ, ರೈತರನ್ನು ತಾರತಮ್ಯ ಮಾಡುವ ಸರ್ಕಾರಕ್ಕೆ, ರೈತರಿಗೆ ಮೋಸ ಮಾಡುವ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಈ ಸಂದರ್ಭದಲ್ಲಿ ಅಮೀನ್ ಪಾಷಾ ದಿದ್ದಗಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಹಂಚಿನಾಳ್, ಜಿಲ್ಲಾಧ್ಯಕ್ಷರು ಹುಲಗಪ್ಪ ದಿದ್ದಗಿ, ಅನ್ನಪ್ಪ ಜಾಲಿಹಾಳ್ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜ್ ಬುಕ್ಕನಹಟ್ಟಿ, BV5 ನ್ಯೂಸ್ ಕನ್ನಡ, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.